ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ನಿನ್ನೆಯಿಂದ ಬಿಗ್ ಬಾಸ್ ವಿಚಾರವಾಗಿ ಬಿಗ್ ಬಾಸ್ ಇನ್ನೇನು ಫಿನಾಲೆ ಹತ್ರ ಬರ್ತಾ ಇದೆ. ಯಾರು ಗೆಲ್ತಾರೆ ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತಹ ಈ ಸಂದರ್ಭದಲ್ಲಿ ಫಿನಾಲೆ ಹತ್ರ ಬಂದಂಗೆ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅನ್ನೋ ಹೀಟ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಯಾವಾಗ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಸುದೀಪ್ ಅವರ ಮನೆಗೆ ಹೋಗಿ ಒಂದು ಭೇಟಿಯನ್ನ ಕೊಟ್ಟು ಬಂದರು. ಅದರ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಒಂದಷ್ಟು ಜನ ಕಿಡಿಗೇಡಿಗಳು ಆ ಒಂದು ವಿಚಾರವಾಗಿ ಒಂದು ಫೇಕ್ ನ್ಯೂಸ್ ಅನ್ನ ಹಬ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಕರವೇ ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವಂತಹ ಅಶ್ವಿನಿ ಗೌಡ ಅವರನ್ನ ಗೆಲ್ಸೋದಕ್ಕೆ ಅಂತ ಮಾತುಕತೆಯನ್ನ ನಡೆಸಿ ಸುದೀಪ್ ಅವರಿಗೆ ದುಡ್ಡು ಕೊಟ್ಟು ಬರೋದಕ್ಕೋಸ್ಕರ ಸುದೀಪ್ ಅವರ ಮನೆಗೆ ಹೋಗಿದ್ರು ಅನ್ನೋದು ಆ ಫೇಕ್ ನ್ಯೂಸ್ ಆಗಿತ್ತು. ಮತ್ತೆ ಹೇಳ್ತಾ ಇದ್ದೀನಿ, ಲಾಸ್ಟ್ ವಿಡಿಯೋದಲ್ಲೂ ಅದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದೆ. ಅದು ಫೇಕ್ ನ್ಯೂಸ್. ಯಾಕಪ್ಪ ಅಂತಂದ್ರೆ ನಾರಾಯಣಗೌಡರು ಸುದೀಪ್ ಅವರ ಮನೆಗೆ ಹೋಗಿದ್ದದ್ದು ಅವರ ಮಗನ ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ಕೊಟ್ಟು ಬರೋದಕ್ಕೆ. ಯಾವಾಗ ಈ ಒಂದು ಸುದ್ದಿ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ಕರವೇ ಘಟಕದ ಒಂದಷ್ಟು ಜನ ನಾರಾಯಣಗೌಡರನ್ನೂ ಸೇರಿದಂತೆ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಸಾಕಷ್ಟು ಕ್ಲಾರಿಫಿಕೇಶನ್ಗಳನ್ನ ಸಹ ಕೊಡ್ತಾ ಇದ್ದಾರೆ. ಆದರೆ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಕೊಟ್ಟಿರುವಂತಹ ಕ್ಲಾರಿಫಿಕೇಶನ್ ಅನ್ನ ಬಿಟ್ಟು ಬೇರೆಯವರು ಮಾತನಾಡ್ತಾ ಇರುವಂತಹ ರೀತಿಯನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅಂತವರ ಮೇಲೆ ನನಗೆ ಬೇಜಾರಾಗ್ತಾ ಇದೆ. ಯಾಕೆ ಅಂತೀರಾ? ನಿನ್ನೆ ಅಶ್ವವೇಗ ಎನ್ನುವ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಬಂದಂತಹ ಒಂದು ಸಂದರ್ಶನದಲ್ಲಿ, ಅಂದ್ರೆ ಅಪ್ಲೋಡ್ ಆದಂತಹ ಒಂದು ವಿಡಿಯೋದಲ್ಲಿ ಪ್ರಸಾರ ಆದಂತಹ ಒಂದು ಆಡಿಯೋ ತುಣುಕನ್ನ, ಚಿಕ್ಕದಾದಂತಹ ತುಣುಕನ್ನ ಹಾಕ್ತೀನಿ, ಕೇಳ್ಕೊಂಡು ಬನ್ನಿ. ಇದು ಪುಟ್ಕೋಸಿ. ಇದು ಬಿಗ್ ಬಾಸ್ ಅನ್ನೋ ಶೋನೇ ಪುಟ್ಕೋಸಿ. ನಮಗೆ ಈ ನಾಡಿಗಾಗಿ ಸುಮಾರು ಕಳೆದ 35 ವರ್ಷಗಳಿಂದ ಹೋರಾಟ ಮಾಡಿರುವಂತ ನಾರಾಯಣಗೌಡರ ಸಾಧನೆಗೆ ಇದು ಯಾವ್ದೋ ಪುಟ್ಕೋಸಿ. ಬಿಗ್ ಬಾಸ್ ನ ಸಮರ್ಥನೆ ಕೊಡುವಂತ ನಮ್ಗೇನ್ ಅಂತ ದರ್ದು ನಮಗೆ ಬಂದಿಲ್ಲ ಇನ್ನು. ಇದು ಪುಟ್ಕೋಸಿ. ಇದು ಬಿಗ್ ಬಾಸ್ ಅನ್ನೋ ಶೋನೇ ಪುಟ್ಕೋಸಿ ನಮಗೆ. ಅಶ್ವವೇಗ ಎನ್ನುವ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಆದಂತಹ ಈ ವಿಡಿಯೋದಲ್ಲಿ ಧರ್ಮರಾಜ್ ಗೌಡ, ಬೆಂಗಳೂರು ಕರವೇ ಅಧ್ಯಕ್ಷ ಅಂತ ಒಂದು ಡೆಸಿಗ್ನೇಷನ್ ಅನ್ನ ಈ ಒಂದು ಕಾಲ್ಗೆ ಅವರು ಹಾಕಿದ್ದಾರೆ. ಇವರು ಹೇಳುವ ಪ್ರಕಾರ ಬಿಗ್ ಬಾಸ್ ಶೋ ಅನ್ನೋದು ಒಂದು ಪುಟಗೋಸಿ ಶೋ. ಈ ತರಹದ ಪುಟಗೋಸಿ ಶೋಗೆ ನಾವು ಕ್ಲಾರಿಫಿಕೇಶನ್ ಅನ್ನ ಕೊಡುವಂತಹ ಅವಶ್ಯಕತೆ, ನಾರಾಯಣಗೌಡರು ಕ್ಲಾರಿಫಿಕೇಶನ್ ಅನ್ನ ಕೊಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದು ಅವರ ವಾದ. ಇದೇ ನನಗೆ ಬೇಜಾರನ್ನ ತರಿಸಿದ್ದು. ಯಾಕಪ್ಪ ಅಂತಂದ್ರೆ ಬಿಗ್ ಬಾಸ್ ಒಂದು ಪುಟಗೋಸಿ ಶೋ ಅಂತ ನೀವು ಅಂದುಕೊಂಡಿದ್ದೆ ಆದ್ರೆ ಆ ಬಿಗ್ ಬಾಸ್ ಅನ್ನ, ಅಂದ್ರೆ ನೀವು ಅಂದುಕೊಂಡಿರುವ ಪುಟಗೋಸಿ ಶೋ ಅನ್ನ ನಡೆಸ್ಕೊಳ್ತಾ ಇರುವಂತಹ ಸುದೀಪ್ ಅವರು ಏನ್ ಹಾಗಿದ್ರೆ ನಿಮ್ ಪ್ರಕಾರ? ಬಿಗ್ ಬಾಸ್ ಒಂದು ಪುಟಗೋಸಿ ಶೋ ಅನ್ನೋದು ನಿಮ್ಮ ಪ್ರಕಾರ ಆಗಿದ್ರೆ ಅಂತಹ ಪುಟಗೋಸಿ ಶೋ ಅನ್ನ ನಡೆಸ್ಕೊಡ್ತಾ ಇರುವಂತಹ ಸುದೀಪ್ ಅವರ ಮನೆಗೆ ನೀವ್ ಯಾಕೆ ಹೋಗಿದ್ರಿ? ಯಾರು ಫೇಕ್ ನ್ಯೂಸ್ ನ ಹಬ್ಬಿಸ್ತಾ ಇದ್ದಾರೆ ಅವರಿಗೆ ನೀವು ಕ್ಲಾರಿಫಿಕೇಶನ್ ಕೊಡೋದ್ರಲ್ಲಿ ಅರ್ಥ ಇದೆ, ಅವರಿಗೆ ನೀವು ಬೆಂಡೆತ್ತಿ ಬ್ರೇಕ್ ಹಾಕೋದ್ರಲ್ಲಿ ಅರ್ಥ ಇದೆ. ಅದನ್ನ ಬಿಟ್ಬಿಟ್ಟು ಬಿಗ್ ಬಾಸ್ ಶೋ ನನ್ನೇ ಪುಟಗೋಸಿ ಶೋ ಅಂತ ಹೇಳ್ಕೊಂಡು ಅಂತಹ ಶೋ ಅನ್ನ ನಡೆಸ್ಕೊಡ್ತಾ ಇರುವಂತಹ ಸುದೀಪ್ ಅವರ ಮನೆಗೆ ಭೇಟಿ ಕೊಡ್ತೀರಾ? ಅಂತಹ ಪುಟಗೋಸಿ ಶೋ ನಲ್ಲಿ ಅಶ್ವಿನಿ ಗೌಡ ಗೆಲ್ಲಬೇಕು ಅಂತ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ಇದ್ಯಾವ ತರ ನ್ಯಾಯ? ಅದರಲ್ಲೂ ಕನ್ನಡ ಹೋರಾಟಗಾರರು ಅಂತ ಹೇಳ್ಕೊಳ್ಳೋ ನೀವು ಒಂದನ್ನ ನೆನ್ಪಿಟ್ಕೋಬೇಕು, ಕನ್ನಡದ ರಿಯಾಲಿಟಿ ಶೋನ ಹಿಸ್ಟರಿನಲ್ಲೇ ಬಿಗ್ ಬಾಸ್ ಗಿಂತ ಮತ್ತೊಂದು ದೊಡ್ಡ ಶೋ ಇಲ್ಲ. ಅದು ಕನ್ನಡದ ಶೋ, ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ. ಇಂತಹ ಕನ್ನಡದ ಶೋ ಬಗ್ಗೆ ಕನ್ನಡದ ಹೋರಾಟಗಾರರಾಗಿ ನೀವು ಈ ರೀತಿ ಮಾತನಾಡೋದು ಎಷ್ಟು ಸರಿ? ಇನ್ನ ಮತ್ತೊಂದಷ್ಟು ಜನ ಮಾತನಾಡೋದನ್ನು ಸಹ ನಾನು ಕೇಳಿಸ್ಕೊಡ್ತಾ ಇದ್ದೀನಿ. ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಅಶ್ವಿನಿ ಗೌಡ ಅವರು ಕನ್ನಡತಿ, ಕನ್ನಡ ಪರ ಹೋರಾಟಗಾರರು, ಅವರು ಕನ್ನಡದವರು, ಹಾಗಾಗಿ ಅವರು ಗೆಲ್ಲಲೇಬೇಕು ಅಂತ ಒಂದಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನ, ಅಂದ್ರೆ ಕರವೇ ಅಲ್ಲಿ ಗುರುತಿಸಿಕೊಂಡಿರುವವರು ತಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದೀರಾ. ಹಂಗಿದ್ಮೇಲೆ ಅಶ್ವಿನಿ ಅವರನ್ನ ಬಿಟ್ಟು ಮಿಕ್ಕವರೆಲ್ಲ ಮನೆಯಲ್ಲಿದ್ದಾರಲ್ಲ, ಅವರೆಲ್ಲ ಎಲ್ಲಿಂದ ಬಂದವರು? ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಇರಾಕು, ಇರಾನು, ಇಲ್ಲಿಂದ ಕರ್ಕೊಂಡ್ಬಂದು ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಒಳಗಡೆ ಹಾಕಿದಾರ. ಅವರು ಕನ್ನಡದವರಲ್ವಾ? ಅಶ್ವಿನಿ ಗೌಡ ಅವರು ಮಾತ್ರ ಕನ್ನಡಿಗರ? ಅಶ್ವಿನಿ ಗೌಡ ಅವರನ್ನ ಬಿಟ್ಬಿಟ್ಟು ಮನೇಲಿರೋ ಇನ್ಯಾರು ಕನ್ನಡವರಲ್ವಾ? ಅವ್ರಿಗೆ ಯಾಕೆ ನೀವು ಸಪೋರ್ಟ್ ಮಾಡಲ್ಲ? ಏನೋ ಬೇರೆ ರಾಜ್ಯದಿಂದ, ಬೇರೆ ದೇಶದಿಂದ ಕರ್ಕೊಂಡ್ಬಂದು ಹಾಕಿದ್ರೆ ಆ ಒಂದು ರಿಯಾಲಿಟಿ ಶೋನಲ್ಲಿ ಅಶ್ವಿನಿ ಗೌಡ ಅವರು ಮಾತ್ರ, ಅಂದ್ರೆ ಕನ್ನಡದವರಾಗಿ ಅಶ್ವಿನಿ ಗೌಡ ಮಾತ್ರ ಇದ್ದಿದ್ರೆ ನಿಮ್ಮ ಮಾತನ್ನ ಒಪ್ಕೋಬೋದಾಗಿತ್ತು. ಆದ್ರೆ ಈ ರಿಯಾಲಿಟಿ ಶೋ ಕನ್ನಡದ ರಿಯಾಲಿಟಿ ಶೋ, ಪುಟಗೋಸಿ ರಿಯಾಲಿಟಿ ಶೋ ಅಲ್ಲ. ಈ ರಿಯಾಲಿಟಿ ಶೋನಲ್ಲಿ ಇರೋರೆಲ್ಲರೂ ಕೂಡ ಕನ್ನಡಿಗರೇ, ಬೇರೆ ಯಾರೋ ಅಕ್ಕಪಕ್ಕದ ದೇಶದಿಂದ ಅಥವಾ ರಾಜ್ಯದಿಂದ ಬಂದಿರೋರು ಅಲ್ಲ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಇನ್ನ ಮತ್ತೊಂದು ಮಾತು ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಏನಪ್ಪಾ ಆ ಮಾತು ಅಂತಂದ್ರೆ, ನಿಂದಕರಿರಬೇಕಯ್ಯ ಜಗದೊಳಗೆ ಹಂದಿಗಳಂತೆ. ಹೌದು, ದೊಡ್ಡವರು ಆ ಮಾತನ್ನ ಹೇಳಿದ್ದಾರೆ, ಹೇಳಿಲ್ಲ ಅಂತಲ್ಲ. ಆ ಮಾತಿನ ಅರ್ಥ ಏನಪ್ಪಾ ಅಂತಂದ್ರೆ, ಹಂದಿಗಳು ಊರ
ಊರಲ್ಲಿ ಇರುವಂತಹ ಹೊಲಸುಗಳನ್ನೆಲ್ಲ ತಿಂದು ಊರು ಸ್ವಚ್ಛವಾಗಿ ಇರುವಂತೆ ನೋಡ್ಕೊಳ್ತಾರೆ. ಅದೇ ರೀತಿ ನಿಂದಕರು ಇದ್ರೆ ನಾವು ಯಾವಾಗ್ಲೂ ಅಲರ್ಟ್ ಆಗಿರ್ತೀವಿ. ನಾವು ಮಾಡಿರುವ ತಪ್ಪನ್ನ ಆ ನಿಂದಕರು ಎತ್ತಿ ತೋರಿಸಿದಾಗ್ಲೇನೆ ನಮ್ಮ ತಪ್ಪು ನಮಗೆ ಅರಿವಾಗಿ ನಾವು ಅಲರ್ಟ್ ಆಗಿ ಎಚ್ಚರಿಕೆಯಿಂದ ಇರೋದಕ್ಕೆ ಸಾಧ್ಯ ಅನ್ನೋದು ನಿಂದಕರಿರಬೇಕಯ್ಯ ಜಗದೊಳಗೆ ಹಂದಿಗಳಂತೆ ಈ ಒಂದು ಮಾತಿನ ಅರ್ಥ. ಅದನ್ನ ಯಾವ ತರ ತಿರುಗ್ತಾ ಇದ್ದೀರಾ? ಅಲ್ಲಿಗೆ ನೀವು ಹೇಳ್ತಾ ಇರೋ ಪ್ರಕಾರ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇರೋರು ಅಥವಾ ಅಶ್ವಿನಿ ಗೌಡ ಅವರನ್ನ ಬಿಟ್ಟು ಬೇರೆಯವರಿಗೆ ಸಪೋರ್ಟ್ ಮಾಡ್ತಾ ಇರೋರು, ಅಶ್ವಿನಿ ಗೌಡ ಅವರನ್ನ ನಿಂದಿಸ್ತಾ ಇರೋರು ನಿಮ್ಮ ಪ್ರಕಾರ ಹಂದಿಗಳಾದ್ರೆ ಬಿಗ್ ಬಾಸ್ ಸೀಸನ್ ಆರಂಭದಿಂದ ಹಿಡಿದು ಇಲ್ಲಿಯ ತನಕ ಬಿಗ್ ಬಾಸ್ ಮನೆ ಒಳಗೆ ಅಶ್ವಿನಿ ಗೌಡ ಅವರು ಎಷ್ಟು ಜನಕ್ಕೆ ನಿಂದಿಸಿಲ್ಲ, ಎಷ್ಟು ಜನಕ್ಕೆ ಏಕವಚನದಲ್ಲಿ ಮಾತನಾಡಿಲ್ಲ, ಎಷ್ಟು ಜನಕ್ಕೆ ಬಾಯಿಗೆ ಬಂದಂಗೆ ಬೈದಿಲ್ಲ. ಒಬ್ಬ ಹೆಣ್ಣು ಮಗಳಾಗಿ ಮನೆ ಒಳಗಡೆ ಇರುವಂತಹ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಏಕವಚನದಲ್ಲಿ ಹೋಗೇಲೆ ಬಾರೇಲೆ ಅಂತ ಕರೆದಿಲ್ಲ. ಹಾಗೂ ರಕ್ಷಿತಾ ಎನ್ನುವ ಮಂಗಳೂರು ಮೂಲದ ಹುಡುಗಿಯನ್ನ, ಕುಡ್ಲಾ ಮೂಲದ ಹುಡುಗಿಯನ್ನ ಎಸ್ ಕೆಟಗರಿ ಅಂತ ಅಂದ್ರಲ್ಲ, ಆ ಎಸ್ ಕೆಟಗರಿ ಅಂದ್ರೆ ಏನು ಅರ್ಥ ಹೇಳಿ ನೀವು ನೋಡೋಣ. ಹಂಗಾದ್ರೆ ಎಸ್ ಕೆಟಗರಿ ಅಂತ ಕರಿಬಹುದು, ನಿಂದನೆ ಮಾಡಬಹುದು, ಅಸಹ್ಯ ಅಂತ ನಿಂದನೆ ಮಾಡಬಹುದು, ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನ ಹೋಗೇಲೆ ಬಾರೇಲೆ ಅಂತ ಕರಿಬಹುದು, ಗಂಡು ಮಕ್ಕಳಿಗೆ ಮರ್ಯಾದೆಯನ್ನ ಕೊಡದಲೆ ಏಕವಚನದಲ್ಲಿ ಮಾತನಾಡಬಹುದು, ನಿಂದಿಸಬಹುದು. ಅಂದ್ರೆ ಅಶ್ವಿನಿ ಗೌಡ ಅವರು ಯಾರನ್ನ ಬೇಕಾದ್ರೂ ನಿಂದಿಸಬಹುದು. ಹಂಗಂದ್ರೆ ಅಶ್ವಿನಿ ಗೌಡ ಅವರನ್ನ ನಿಂದಿಸಿದವರು ಹಂದಿಗಳಾದ್ರೆ ಬೇರೆಯವರನ್ನ ನಿಂದಿಸಿದ ಅಶ್ವಿನಿ ಗೌಡ ಏನಾಗ್ತಾರೆ? ಯಾರಾದ್ರೂ ಅದೇ ಮಾತನ್ನ ಅಶ್ವಿನಿ ಗೌಡ ಅವ್ರಿಗೆ ಹೇಳಿದ್ರೆ ನೀವು ಅದನ್ನ ಒಪ್ಕೋತೀರಾ? ಈ ಮಾತನ್ನ ನಾನು ಹೇಳ್ತಾ ಇಲ್ಲ, ನೀವೇ ಹೇಳಿದ್ದು. ನಿಂದಕರಿರಬೇಕು ಜಗದೊಳಗೆ ಹಂದಿಗಳಂತೆ ಅಂದ್ರೆ ಅಶ್ವಿನಿ ಗೌಡ ಅವರನ್ನ ನಿಂದಿಸಿದ್ರೆ ಅವರು ಹಂದಿಗಳಂತೆ. ಅದೇ ಅಶ್ವಿನಿ ಗೌಡ ಬೇರೆಯವರಿಗೆ ನಿಂದಿಸಿದ್ರೆ ಅವ್ರೇನಾಗ್ತಾರೆ ಹಾಗಿದ್ರೆ ನಿಮ್ ಪ್ರಕಾರ? ಅದಕ್ಕೂ ಉತ್ತರ ಕೊಟ್ಬಿಡಿ ಅಲ್ಲ. ಹಂಗಾರೆ ನೋಡೋಣ. ಇನ್ನ ಮತ್ತೊಂದು ವಾದ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಏನಪ್ಪಾ ವಾದ ಅಂತಂದ್ರೆ ಅಶ್ವಿನಿ ಗೌಡ ಅವರು ಕನ್ನಡ ಪರ ಹೋರಾಟಗಾರ್ತಿ. ಹೌದು, ಯಾರಿಲ್ಲ ಅಂದಿದ್ದು? ಅಶ್ವಿನಿ ಗೌಡ ಅವರು ಕನ್ನಡ ಪರ ಹೋರಾಟಗಾರ್ತಿ. ಸಾಕಷ್ಟು ಕನ್ನಡ ಪರ ಹೋರಾಟಗಳನ್ನ ಮಾಡಿದ್ದಾರೆ. ಸ್ಟೇಷನ್ ಮೆಟ್ಲನ್ನ ಹತ್ತಿದ್ದಾರೆ, ಜೈಲಿನ ಮುಖವನ್ನ ದರ್ಶನ ಮಾಡಿದ್ದಾರೆ. ಕರ್ನಾಟಕ ಹಾಗೂ ನಾಡು ನುಡಿ ವಿಚಾರ ಅಂತ ಬಂದಾಗ ಹೌದು, ಅಶ್ವಿನಿ ಗೌಡ ಅವರು ಒಬ್ಬ ಹೋರಾಟಗಾರ್ತಿ ಅಂತ ಗುರುತಿಸ್ಕೊಂಡಿದ್ದಾರೆ. ಅವರು ಕನ್ನಡ ಹೋರಾಟಗಾರ್ತಿಯಾಗಿ ಇಷ್ಟನ್ನೆಲ್ಲ ಮಾಡಿರುವ ಕಾರಣಕ್ಕೆ ಅವರು ಗೆಲ್ಲಲೇಬೇಕು ಅಂತ ಇವತ್ತು ಸಾಕಷ್ಟು ಜನ ಹೇಳ್ತಾ ಇದ್ರಲ್ಲ. ಈ ಹಿಂದಿನ ಸೀಸನ್ 1ರಲ್ಲಿ ರೂಪೇಶ್ ರಾಜಣ್ಣ ಅಂತ ಒಬ್ಬ ವ್ಯಕ್ತಿ ಇದ್ರು. ಅವರು ಕೂಡ ಕನ್ನಡ ಪರ ಹೋರಾಟಗಾರರು, ಅವರು ಕೂಡ ಕನ್ನಡಕ್ಕೋಸ್ಕರ ಧ್ವನಿ ಎತ್ತಿದವರು, ಅವರು ಕೂಡ ಕನ್ನಡಕ್ಕೋಸ್ಕರ ಕೇಸ್ ಹಾಕಿಸ್ಕೊಂಡವರು, ಅವರು ಕೂಡ ಕನ್ನಡಕ್ಕೋಸ್ಕರ ಜೈಲಿಗೆ ಹೋಗಿ ಬಂದವರು. ಅವತ್ತು ಬಿಗ್ ಬಾಸ್ ಶೋನಲ್ಲಿ ಅದೇ ರೂಪೇಶ್ ರಾಜಣ್ಣ ಅವರು ಇರಬೇಕಾದ್ರೆ ಎಷ್ಟು ಜನ ಕನ್ನಡ ಪರ ಹೋರಾಟಗಾರರು ಬಂದು ಕನ್ನಡ ಪರ ಹೋರಾಟಗಾರರು ರೂಪೇಶ್ ರಾಜಣ್ಣ ಅವ್ರು ಗೆಲ್ಲಲೇಬೇಕು ಅಂತ ಈ ರೀತಿ ಬಂದು ಪ್ರೊಟೆಸ್ಟ್ ಮಾಡಿದ್ರಿ, ಹೇಳಿಕೆಗಳನ್ನ ಕೊಟ್ಟಿದ್ರಿ. ಹೇಳಿ ನೋಡೋಣ, ಅವತ್ತೆಲ್ಲೋಗಿದ್ರಿ ನೀವೆಲ್ಲ? ಯಾಕೆ ರೂಪೇಶ್ ರಾಜಣ್ಣ ಕನ್ನಡ ಪರ ಹೋರಾಟಗಾರ ಅಲ್ವಾ? ಹಂಗಿದ್ರೆ ಬಿಗ್ ಬಾಸ್ ಶೋ ಫಿನಾಲೆ ಹತ್ರ ಬರ್ತಾ ಇದೆ. ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು, ಯಾರು ಕಪ್ಪಿಡ್ಕೊಂಡು 50 ಲಕ್ಷ ಜೊತೆಗೆ ಮನೆಗೆ ಹೋಗ್ಬೇಕು ಅಂತ ಕರ್ನಾಟಕದ ಜನ ಡಿಸೈಡ್ ಮಾಡ್ತಾರೆ. ಸೊ ಕರ್ನಾಟಕದ ಜನ ಅವ್ರ ಕೆಲಸನ ಅವರು ಬಿಗ್ ಬಾಸ್ ವಿಚಾರದಲ್ಲಿ ಮಾಡ್ತಾರೆ. ಕನ್ನಡಿಗರಿಗೆ ಒಳ್ಳೇದಾಗಬೇಕು, ಕನ್ನಡಿಗರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತಿದ್ರೆ ರೈಟ್ ನಾವು ಒಂದು ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನ ಬಾಂಗ್ಲಾದೇಶದ ಪ್ರಜೆಗಳು ವಾಸ ಮಾಡ್ಕೊಂಡಿದ್ದಾರೆ ವಿತ್ ಫೇಕ್ ಐಡಿ. ಅದರಲ್ಲಿ 70ರಿಂದ 80% ಜನ ಬೆಂಗಳೂರಿನಲ್ಲೇ ಇದ್ದಾರೆ ಎನ್ನುವ ಸುದ್ದಿ ಕೂಡ ಹೊರಗಡೆ ಬಿದ್ದಿದೆ. ಇಂತಹ ಬಾಂಗ್ಲಾದೇಶಿಗಳಿಂದ ನಮ್ಮ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ತೊಂದರೆ ಇದೆ. ಅವರು ಯಾವಾಗ ಬೇಕಾದರೂ ಯಾವ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ಬೇಕಾದರೂ ತೊಡಗಿಕೊಳ್ಳಬಹುದು. ಅಂಥವರಿಂದ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ದ್ರೋಹ ಆಗಬಹುದು, ಅನ್ಯಾಯ ಆಗಬಹುದು, ತೊಂದರೆ ಆಗಬಹುದು. ಅಂಥವರನ್ನ ಹುಡುಕಿ ಅವರ ದೇಶಕ್ಕೆ ವಾಪಸ್ ಕಳಿಸುವಂತಹ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡಬೇಕಾದಂತಹ ಸಿಚುವೇಶನ್ ಇವತ್ತು ನಿರ್ಮಾಣ ಆಗಿದೆ. ನಾನು ಹೇಳಿದ್ನಲ್ಲ, ನೀವೇ ಹೇಳುವ ಪ್ರಕಾರ, ಕರವೇ ಬೆಂಗಳೂರಿನ ರಾಜ್ಯಾಧ್ಯಕ್ಷರೇ ಹೇಳುವ ಪ್ರಕಾರ ಬಿಗ್ ಬಾಸ್ ಒಂದು ಪುಟಗೋಸಿ ಶೋ ಅಲ್ವಾ? ಆ ಪುಟಗೋಸಿ ಶೋನಲ್ಲಿ ಯಾರು ಗೆಲ್ಲಬೇಕು ಅಂತ ಕರ್ನಾಟಕದ ಜನ ಡಿಸೈಡ್ ಮಾಡ್ತಾರೆ. ಬಾಂಗ್ಲಾದೇಶದವರು ಬೆಂಗಳೂರಿನಲ್ಲಿ ಹಾವಳಿ ಇಕ್ತಾ ಇದ್ದಾರೆ. ಕನ್ನಡಿಗರಿಗೆ ತೊಂದರೆ ಆಗಬಾರ್ದು ಅಂತಂದ್ರೆ ಕನ್ನಡ ಪರ ಹೋರಾಟಗಾರರು ನಾವು ನೀವು ಎಲ್ಲರೂ ಕೂಡ ಅದನ್ನ ತಡಿಬೇಕು, ಅವರ ದೇಶಕ್ಕೆ ಅವರನ್ನ ವಾಪಸ್ ಕಳಿಸಬೇಕು. ಆ ನಿಟ್ಟಿನಲ್ಲಿ ಕೆಲಸನ ಮಾಡೋಣ. ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಅವರಿಗೆ ನನ್ನ ಪರ್ಸನಲ್ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ಮೇಲೆ ನಮಗೆ ಅಪಾರವಾದಂತಹ ಗೌರವ ಇದೆ. ಸಾಕಷ್ಟು ವರ್ಷಗಳಿಂದ, ಹತ್ತಿರ 40 ವರ್ಷಗಳಿಂದ ನೀವು ಕನ್ನಡಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀರಾ, ತಮ್ಮ ಉಸಿರನ್ನ ಸಹ ಮುಡಿಪಾಗಿಟ್ಟಿದ್ದೀರಾ. ಪರಿಸ್ಥಿತಿ, ಸಂದರ್ಭ ಯಾವುದೇ ಇರಲಿ, ಎದುರಿಗೆ ಇರುವಂತಹ ವ್ಯಕ್ತಿ ಯಾರೇ ಆಗಿರಲಿ, ಕನ್ನಡಿಗರಿಗೆ ತೊಂದರೆ ಆಗ್ತಾ ಇದೆ, ಕನ್ನಡಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ನೀವು ಅಲ್ಲಿ ಇದ್ದೇ ಇರ್ತೀರಾ ಅನ್ನುವ ಒಂದು ಹೋರಾಟವನ್ನ ನಾವು ಮುಂಚೆಯಿಂದ ಕೂಡ ನೋಡ್ಕೊಂಡ್ ಬರ್ತಾ ಇದೀವಿ. ಆದ್ರೆ ನಿಮ್ಮ ಹೆಸರನ್ನ ಹೇಳ್ಕೊಂಡು ನಿಮ್ಮ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸಗಳನ್ನ ನಿಮ್ಮ ಸುತ್ತಮುತ್ತ ಇರುವಂತಹ ಒಂದಷ್ಟು ಜನ ಮಾಡ್ತಾ ಇದ್ದಾರೆ ಅಂತ ನನಗೂ ಫೀಲ್ ಆಗ್ತಾ ಇದೆ. ದಯವಿಟ್ಟು ಈ ರೀತಿ ಮಾತನಾಡುವವರನ್ನ ದಯವಿಟ್ಟು ಕರೆದು ಬುದ್ಧಿ ಹೇಳಿ ಆ ರೀತಿಯ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಡಿ ಅಂತ ಹೇಳಿ ಅನ್ನೋದು ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಅವರಲ್ಲಿ ನನ್ನ ವಿನಂತಿ.
ನಾರಾಯಣ್ ಗೌಡ್ರಿಗೆ ಮತ್ತೊಂದು ವಿಚಾರನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈ ರೀತಿ ಫೇಕ್ ನ್ಯೂಸ್ಗಳನ್ನ ಹಬ್ಬಿಸಿ ನಾರಾಯಣ್ ಗೌಡ್ರು ಸುದೀಪ್ ಸರ್ ಮನೆಗೆ ಹೋಗಿದ್ದು ದುಡ್ಡನ್ನ ಕೊಟ್ಟು ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸಬೇಕು ಅಂತ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ ಬರೋದಕ್ಕೆ ಹೋಗಿದ್ರು ಎನ್ನುವ ಫೇಕ್ ಸುದ್ದಿಯನ್ನ ಹಬ್ಬಿಸಿದಂತಹ ದರಿದ್ರಗಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಯಾಕಪ್ಪ ಅಂತಂದ್ರೆ ನಾರಾಯಣ್ ಗೌಡ್ರು ಏನು ಅನ್ನೋದು ನಮಗ್ ಗೊತ್ತಿದೆ. ನನ್ನ ಕೊನೆಯ ವಿಡಿಯೋದಲ್ಲೂ ಸಹ ನಾನು ಇದನ್ನ ಹೇಳಿದ್ದೆ. ದುಡ್ಡು ಕೊಟ್ಟು ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸಬೇಕು ಅನ್ನೋದಕ್ಕೆ ನಾರಾಯಣ್ ಗೌಡರಿಗೇನು ದುಡ್ಡು ಹೆಚ್ಚಾಗಿಲ್ಲ. ದುಡ್ಡಿಸ್ಕೊಂಡು ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸಬೇಕು ಅನ್ನೋದಕ್ಕೆ ಸುದೀಪ್ ಸರ್ ಹತ್ರ ಏನು ದುಡ್ಡು ಕಮ್ಮಿ ಆಗಿಲ್ಲ. ಈ ಇಬ್ಬರು ಇದನ್ನ ಮಾಡಿರಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಫೇಕ್ ನ್ಯೂಸ್ ಹಬ್ಬಿಸುವಂತಹ ಕಚಡಗಳ ಬಗ್ಗೆ ಸರ್ ನೀವು ತಲೆ ಕೆಡಿಸ್ಕೋಬೇಡಿ, ನೀವೇನು ಅನ್ನೋದು ನಮಗೆ ಗೊತ್ತಿದೆ. ಆದರೆ ಒಬ್ಬ ಕನ್ನಡ ಪರ ಹೋರಾಟಗಾರರಾಗಿ ಈ ರೀತಿಯ ಒಂದಷ್ಟು ಡೆವಲಪ್ಮೆಂಟ್ಗಳಿಗೆ ಕರವೆಯ ಒಂದಷ್ಟು ಜನ ಕಾರ್ಯಕರ್ತರು ಕಾರಣ ಆಗ್ತಾ ಇದ್ದಾರೆ ಎನ್ನುವ ಸುದ್ದಿ ಹೊರಗಡೆ ಓಡಾಡಿದ್ರೆ ಅದರ ನೇರವಾದಂತಹ ಕಪ್ಪು ಮಸಿ ನಿಮಗೆ ಬಳ್ಕೊಳ್ಳುತ್ತೆ. ಆ ನಿಮ್ಮ ಇಮೇಜ್ಗೆ ಒಂದು ಕಪ್ಪು ಚುಕ್ಕೆ ಬರುತ್ತೆ. ಹಾಗಾಗಿ ಇದರ ಕಡೆಗೆ ಗಮನ ಹರಿಸಿ. ದಯವಿಟ್ಟು ಇನ್ನೇನು ಇನ್ನೊಂದು 2-3 ದಿನಗಳಲ್ಲಿ ಫಿನಾಲೆ ಬರ್ತಾ ಇದೆ. ಆ ಶೋ ಇಲ್ಲಿಯವರೆಗೂ ಕರೆಕ್ಟ್ ಆಗಿ ನಡ್ಕೊಂಡ್ ಬಂದಿದೆ. ದಯವಿಟ್ಟು ಫಿನಾಲೆ ಮುಗಿಯುವವರೆಗೂ ಆ ಶೋನ ಕರೆಕ್ಟ್ ಆಗಿ ನಡೆಯೋದಕ್ಕೆ ಬಿಡಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕಂತಂದ್ರೆ ಫೇಕ್ ನ್ಯೂಸ್ ಅನ್ನ ಹಬ್ಸೋರಿಗೆ ಬುದ್ಧಿ ಹೇಳೋಕೆ ಆಗಲ್ಲ. ಯಾಕೆ ಅಂತಂದ್ರೆ ಅವರು ಕೂಡ ಫೇಕ್ ನನ್ನ ಮಕ್ಕಳು. ಆದ್ರೆ ನಾರಾಯಣ ಗೌಡರ ಬಳಿ ಒಂದು ಮನವಿಯನ್ನ ಅಥವಾ ರಿಕ್ವೆಸ್ಟ್ ಅನ್ನ ನಾನು ಮಾಡ್ಕೋಬಹುದು. ಆ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಾರಾಯಣ ಗೌಡ್ರೆ ಈ ಇಶ್ಯೂವನ್ನ ಅಥವಾ ಈ ತರಹದ ಒಂದು ಹೇಳಿಕೆಯನ್ನ ಇಲ್ಲಿಗೆ ಬಿಡಿ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯ ಒಳಗಡೆ ಇರುವ ಪ್ರತಿಯೊಬ್ಬರೂ ಕೂಡ ಕನ್ನಡದವರೇ, ಬೇರೆ ಯಾವುದೋ ದೇಶದವರು, ಬೇರೆ ಯಾವುದೋ ರಾಜ್ಯದವರು ಅಲ್ಲ. ಅಶ್ವಿನಿ ಗೌಡ ಅವರು ಕನ್ನಡಿಗರೇ, ಬಿಗ್ ಬಾಸ್ ಮನೆಯಲ್ಲಿರುವ ಬೇರೆ ಸ್ಪರ್ಧಿಗಳು ಕೂಡ ಕನ್ನಡಿಗರೇ. ಅದರಲ್ಲಿ ಯಾರು ಗೆಲ್ಲಿಸಬೇಕು ಅಂತ ಇಷ್ಟು ದಿನಗಳ ಕಾಲ ಕರವೆಯ ಕನ್ನಡ ಪರ ಹೋರಾಟಕ್ಕೆ ಬೆಂಬಲವನ್ನ ಮಾಡಿಕೊಂಡು ಬಂದಂತಹ ಕರ್ನಾಟಕದ ಜನರೇ ಬಿಗ್ ಬಾಸ್ ನಲ್ಲಿ ಈ ವರ್ಷ ಯಾರು ಗೆಲ್ಲಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಸೊ ನಾವು ಹಾಗೂ ಇನ್ನೊಂದಷ್ಟು ಜನ ಏನು ಮಾತನಾಡ್ತಾ ಇದಾರಲ್ಲ ಅವರು ಡಿಸೈಡ್ ಮಾಡೋದಕ್ಕಾಗಲ್ಲ. ಸೊ ಅವ್ರು ಡಿಸೈಡ್ ಮಾಡ್ತಾರೆ ಅಂತ ಹೇಳ್ತಾ ಈ ರೀತಿ ಬೇಡದೇ ಇರುವಂತಹ ಡೆವಲಪ್ಮೆಂಟ್ಗಳು ಬಿಗ್ ಬಾಸ್ ನ ವಿಚಾರದಲ್ಲಿ ನಡೀತಾ ಇದೆ. ಅದನ್ನ ನೋಡಿದಾಗ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.